ಇವತ್ತು ಮೀನು ತರಲಿಕ್ಕೆ ನಾವು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಹತ್ತಿರ ಇರುವಂಥ ಮಾರ್ಕೆಟಿಗೆ ಬಂದಿದ್ದೇವೆ. ನಾವು ಯಾವಾಗಲೂ ದಕ್ಕೆಗೆ ಹೋಗೋದು, ಬಟ್ ಇವತ್ತು ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೇವೆ. ಸ್ವಲ್ಪ ಲೇಟ್ ಕೂಡ ಆಯಿತು. ನಾವೀಗ ಬರುವಾಗ ಒಂದು 10 ಗಂಟೆ ಅಷ್ಟು ಆಯಿತು. ಅಂದರೆ ಅಲ್ಲಿ ದಕ್ಕೆಗೆ ಹೋಗೋದಾದರೆ ಬೆಳಿಗ್ಗೆ ಬೇಗ ಹೋಗಬೇಕು, ಮತ್ತು ಎಷ್ಟೊತ್ತಿಗೆ ಹೋದರೆ ಅಷ್ಟೇನು ಮೀನು ಸಿಕ್ಕುವುದಿಲ್ಲ. ಹಾಗೆ ಲೇಟ್ ಆಯಿತು ಅಂತ ಹೇಳಿ ಇಲ್ಲಿ ಬಂದ್ವಿ. ಹಾಗೆ ಇಲ್ಲಿ ಇವರು ಅಂಜಲ್ ಕಟ್ ಮಾಡ್ತಾ ಇದ್ರು. ಹಾಗೆ ನನ್ನ ಯಜಮಾನ್ರು ಹೇಳ್ತಾ ಇದ್ರು, ಅಂಜಲ್ ಕೊಂಡೋಗುವ, ಪೀಸ್ ನೋಡು ತುಂಬ ಒಳ್ಳೇದುಂಟು, ದೊಡ್ಡ ಅಂಜಲ್ ಅಲ್ಲ ಅಂತ. ಹಾಗೆ ಇಲ್ಲಿ ನಾವು ನಿಂತು ನೋಡ್ತಾ ಇದ್ವಿ. ಇವರು ಸುಮಾರು ಅಂಜಲ್ ಮೀನನ್ನು ಒಮ್ಮೆಲೆ ಕಟ್ ಮಾಡ್ತಾ ಇದ್ರು. ನಾವು 1 kg ಮೀನು ಕೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು, ನಾವು 1 kg ಎಲ್ಲ ಕೊಡುವುದಿಲ್ಲ, ನೀವು ತೆಕೊಳ್ಳೋದಾದರೆ ಇಡೀ ಮೀನನ್ನು ತೆಕ್ಕೊಳ್ಬೇಕು ಅಂತ. ಹಾಗೆ ಇದು ದೊಡ್ಡ ಮೀನು ಎಷ್ಟು kg ಇದೆ ಅಂತ ಕೇಳಿದ್ವಿ. ಅವರು ಹೇಳಿದ್ರು, ನಾವು ತೂಕ ಮಾಡಲಿಲ್ಲ, ಇದು ಅಂದಾಜಿಗೆ 8 ರಿಂದ 10 kg ವರೆಗೆ ಇರ್ತದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಅವರು ಕಟ್ ಮಾಡೋದು ಒಂದು ಹೋಟೆಲಿಗಂತೆ, ಮೀನಿನ ಹೋಟೆಲಿಗೆ ಇದು ಪೀಸಸನ್ನು ಕಟ್ ಮಾಡ್ತಾ ಇದ್ದಾರೆ ಅಂಜಲ್. ಇದು ಒಂದಂತಲ್ಲ, ಇಂಥದ್ದು ಸುಮಾರಿತ್ತು, ಒಂದು 5-6 ಇತ್ತು ಅಂಜಲ್, ಸರಿ ಗೊತ್ತಿಲ್ಲ, 5-6 ಎಷ್ಟೇ ಇತ್ತು, ಸುಮಾರಿತ್ತು. ಅಲ್ಲಿ ಬಕೆಟಲ್ಲಿ ಸೈಡಲ್ಲಿ ಇತ್ತು. ಹಾಗೆ ಅವರು ಹೋಟೆಲ್ಗೆ ಕೊಂಡೋಗೋದಲ್ಲ ನೋಡಿ, ಪೀಸ್ ಸ್ವಲ್ಪ ದಪ್ಪನೇ ಇರ್ತಾರೆ, ಆದರೆ ಇವರು ಸ್ಲ್ಯಾಂಟ್ ಕಟ್ ಮಾಡ್ತಾರೆ. ಹೋಟೆಲಿಗೆಲ್ಲ ಹೀಗೇನೆ ಕಟ್ ಮಾಡ್ತಾರೆ, ಆಗ ಪೀಸು ದೊಡ್ಡದು ಕಾಣ್ತದೆ ಸ್ಲ್ಯಾಂಟ್ ಕಟ್ ಮಾಡಿದರೆ. ನಾವು ಮನೆಗೆಲ್ಲ ಆದರೆ ಸ್ಟ್ರೇಟ್ ಕಟ್ ಮಾಡ್ತೇವಲ್ಲ, ಈ ರೀತಿ ಹೋಟೆಲಿಗೆಲ್ಲ ಸಾಮಾನ್ಯವಾಗಿ ಅಂಜಲ್ ಇದೇ ರೀತಿ ಕಟ್ ಮಾಡೋದು. ದಪ್ಪ ಕೂಡ ಕಾಣ್ತದೆ, ಮತ್ತು ಸ್ಲ್ಯಾಂಟ್ ಕಟ್ ಮಾಡಿದರೆ ಪೀಸು ಕೂಡ ಜಾಸ್ತಿ ಸಿಗ್ತದೆ. ಹಾಗೆ ಸೊ 8 ರಿಂದ 10 kg ಒಂದೊಂದು ಅಂಜಲ್ ಇದೆ ನೋಡಿ. ಇದೆಲ್ಲ ಒಂದೇ ಹೋಟೆಲ್ಗೆ ಹೋಗ್ತದಂತೆ ಇದೊಂದು ಅಂಜಲ್. ಫಸ್ಟಿಗೆ ಅವ್ರು ಲೆಕ್ಕ ಮಾಡಿದರು, ಆಗ ಅವರು 200 ಉಂಟಂತ ಹೇಳಿದರು. ಖಾಲಿ ಒಂದು 2-3 ಅಂಜಲಲ್ಲಿ ಅಷ್ಟು ಪೀಸ್ ಮಾಡಿದ್ದಾರೆ ಅವರು. ಅಂಥದ್ದು ಸುಮಾರು ಇನ್ನೂ ಸಹ ಅಂಜಲ್ ಕಟ್ ಮಾಡಲಿಕ್ಕೆ ಇತ್ತು ಅವರಿಗೆ. ಹಾಗೆ ಅಂಜಲ್ ಕಟ್ ಮಾಡುವಾಗ ಅದರದ್ದು ತಲೆ ಇರ್ತದಲ್ಲ, ಅದು ಅವರು ಹೋಟೆಲ್ನವ್ರು ಕೊಂಡೋಗೋದಿಲ್ಲ, ಅದು ಇವರು ಸೇಲ್ ಮಾಡ್ತಾರೆ. ತಲೆ ಬೇಕಿದ್ರೆ ನಿಮಗೆ ಕೊಡ್ತೇನೆ ಅಂತ ಹೇಳಿದರು. ಚಿಕ್ಕ ತಲೆ ಆದರೆ 200 ರೂಪಾಯಿ ಅಂತೆ, ದೊಡ್ಡದಾದರೆ 300 ರೂಪಾಯಿ ಅಂತ ಹೇಳಿದರು. ಅದು ಬೇಡ, ಅಂದರೆ ತಲೆ ಸಾರೆಲ್ಲ ಒಳ್ಳೆಯದಾಗ್ತದೆ ಮೀನಿದ್ದು, ಬೇಡ ಅಂತ ಹೇಳಿದ್ವಿ. ನೋಡಿ, ಈಗ ನೆಕ್ಸ್ಟ್ ರೌಂಡ್ ಅಂಜಲ್ ಕಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಕಟ್ ಮಾಡ್ತಾರೆ. ಮತ್ತು ಇವರೆಂತ ಗೊತ್ತುಂಟ, ದೊಡ್ಡ ದೊಡ್ಡ ಮೀನೇ ಸೇಲ್ ಮಾಡೋದು, ಅದನ್ನೇ ಕಟ್ ಮಾಡೋದು, ಚಿಕ್ಕ ಚಿಕ್ಕ ಮೀನಿದ್ದು ವ್ಯಾಪಾರ ಮಾಡೋದಿಲ್ಲ ಇವರು. ಅಲ್ಲಿ ಸೈಡಲ್ಲಿ ಬೇರೆಯವರು ಇದ್ದಾರೆ, ಅವರಾದರೆ ಬೇರೆ ಮೀನೆಲ್ಲ ಕೊಡ್ತಾರೆ, ಚಿಕ್ಕ ಮೀನೆಲ್ಲ. ಬಟ್ ಇಲ್ಲೆಲ್ಲ ದೊಡ್ಡ ಮೀನೇ ಅವರು ಇದು ಮಾಡೋದು. ಮೀನಿದ್ದು ಮೊಟ್ಟೆ ಕೂಡ ಇತ್ತು. ಹಾಗೆ ನಾವು ಹೇಳಿದ್ವಿ, ನಮಗೆ ಮೊಟ್ಟೆ ಬೇಕಿತ್ತು ಅಂತ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. 2-3 ಅಂಜಲೆಲ್ಲ ಕಟ್ ಮಾಡಿ ಆದ ನಂತರ ಅದರದ್ದು ಮೊಟ್ಟೆ ಸಿಕ್ಕಿದರೆ ಅದನ್ನು ನಾವು ಕೊಂಡೋಗುವ ಅಂತ ಹೇಳಿ. ಅವರು 100 ರೂಪಾಯಿ ಅಂತ ಹೇಳಿದರು. ಲಾಸ್ಟಿಗೆ ನಮಗೆ ಒಂದು 3-4 ಅಂಜಲಿದ್ದೇನೋ ಮೊಟ್ಟೆ ಸಿಕ್ಕಿತ್ತು. ಅದಕ್ಕೆ ಎಷ್ಟು 300 ರೂಪಾಯಿ ತಗೊಂಡಿದ್ದಾರೆ ನೋಡಿ. ಆ ತೊಟ್ಟೆಗೆ ಹಾಕಿದ್ರಲ್ಲ, ಅದು ನಮಗೇನೆ ಕೊಂಡೋಗ್ಲಿಕ್ಕೆ. ಹಾಗೆ ಇನ್ನೂ ಸಹ ಅವ್ರದ್ದು ಬಾಕಿ ಇತ್ತು ಅಂಜಲ್. ಒಂದು ಅಂಜಲ್ ಇದರಲ್ಲಿ 10 kgಗಿಂತ ದೊಡ್ಡದಿತ್ತು ಆಯಿತಾ, ದೊಡ್ಡ ಅಂಜಲ್ ಅದು. ಒಂದು ಅಂದಾಜಿಗೆ ಒಂದು 12 kg 13 kg ಅಷ್ಟೇನೇ ಇತ್ತು. ನೀವು ನೋಡ್ಬೋದು, ಅದು ಸ್ವಲ್ಪ ಆ ಸೈಡಲ್ಲಿದ್ದದ್ದು ನೋಡಿ ಎಷ್ಟು ದೊಡ್ಡದುಂಟು ಅಂತ ಅಂಜಲ್ ಮೀನು. ಹಾಗೆ ಸ್ವಲ್ಪ ನಮಗೆ ಪೀಸ್ ಕೊಡ್ತಿದ್ರೆ ಒಳ್ಳೇದಿತ್ತಲ್ಲ, 1 kg 2 kg. ಮತ್ತು ರೇಟ್ ಎಷ್ಟು, 900 kgಗೆ.